ಇಲ್ಲ ಅದೇನಾಗಿದೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರು ಇಲ್ಲ ಗುರು ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂತ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬಾ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂತ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತ ಸಿನಿಮಾಗಳ ಅಂಕೆ ತುಂಬಾ ಕಮ್ಮಿ. ಸೂ ಫ್ರಮ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಇನ್ಯಾವುದು ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರೋಂತ ಸಿನಿಮಾಗಳೆಲ್ಲೂ ಕೂಡ ಅಲ್ಲಲ್ಲ ಈಗ ಏನ್ ಹೇಳ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕೆಂದ್ರೆ ಯೂಟ್ಯೂಬರ್ಸ್ ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನ ಸಿನಿಮಾ ಮಾಡ್ತಿದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್. ಅದು 100%. ಅದು ಇನ್ನೂ 4-5 ವಾರ ಓಡ್ಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗ್ಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗ್ಲೂ ಎಲ್ಲ ಸಿನಿಮಾಗಳು ಆಗ್ಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದ್ರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗೋದು ಯಾವಾಗ? ಜನ ಚಪಾಳೆ ತಟ್ಟಿ ಸಿಳ್ಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟೇ ಏನಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗ್ಲೇ ಹೇಳ್ದಾಗೆ ಕತೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗದೆ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೆ ಸರ್. ಸೊ ಹಾಗೆ ಅವರು ಆ ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಆಗಿರುವಂತ ಪಾತ್ರ ಸಾಧು ಸರ್ ಮಾಡಿದ್ರೇನೆ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೆ ಏನು ಕನ್ಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂತ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂತ ತಟ್ಟಿದ್ರಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂತ ಕ್ಷಣ ಅಂತ ಹೇಳ್ಕೊಂತೀನಿ. ಯಾಕಂದ್ರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂತ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ, ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ಪಾಸಿಟಿವ್ ಅಂತ ಹೇಳಿದಾಗ ನೀವು ವ್ಯವಹಾರದ ವಿಚಾರ ಕೇಳಿದ್ರಿ, ಅದರಲ್ಲಿ ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗ್ ಇಂದ ಏನು ನಾವು ಪಾಸಿಟಿವ್ ಆಗಿ ಬಂದ್ವಿ, ಸಿನಿಮಾ ಎಲ್ಲ ಮಾಡಿ ಮುಗಿದು ನಾವು ಡಿಸೆಂಬರ್ 1 ಲಾಂಚ್ ಆದ್ಮೇಲೆ ಇನ್ನೂ ನಮ್ಮ ಸಿನಿಮಾದ ಬಿಸ್ನೆಸ್ ವಿಚಾರವಾಗಿ ಇನ್ನೂ ಪಾಸಿಟಿವ್ ಬೆಳವಣಿಗೆಗಳು ತುಂಬಾ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಮ್ಮ ನಾಯಕ ನಟರು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರಲ್ಲ, ಅದಾದ್ಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯ್ತು ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆ ಕಾಯಿ ಆಗಿತ್ತು ನಾನು ಅನೌನ್ಸ್ ಮಾಡೋವರೆಗೂ. ಅನೌನ್ಸ್ ಮಾಡಿದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟ್ ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯ್ತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನ ಅನೌನ್ಸ್ ಮಾಡ್ತೀನಿ ಏನಾಗಿದೆ ವ್ಯವಹಾರದ್ದು ಅಂತ. ನಿರ್ಮಾಪಕರ ಮದುವೆ ಆಗೋಗಿದೆ. ಸಿನಿಮಾ ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಅವರ ಮದುವೆ ಖರ್ಚನ್ನ ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂತ ದುಡ್ಡನ್ನ ಸಿನಿಮಾ ಮಾಡ್ಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡದಂತ ಒಂದು ಕನಸಿದು. ಇಲ್ಲ 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 ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡ್ಕೊಂಡು ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಪಾಸಿಟಿವ್ ವಿಚಾರ ಸರ್, ನೀವು ಪ್ರಶ್ನೆ ಕೇಳಿದ್ರಿ ವ್ಯವಹಾರ ದೃಷ್ಟಿನಲ್ಲೇ. ಈಗಷ್ಟೇ ಬಂದ ಮಾಹಿತಿ, ಸಿನಿಮಾದ OTT ಅಂತ ಏನಿದೆ ಅದರ ರೈಟ್ಸ್ ಭಾರಿ ಮೊತ್ತಕ್ಕೆ ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು ಒಂದು ಹೊಸ ಪ್ಲಾಟ್ಫಾರ್ಮು ಅದನ್ನ ಪರ್ಚೇಸ್ ಮಾಡ್ತಿದೆ. ಅದರ ಮಾತುಕತೆ ಒಂದು ಫೈನಲ್ ಹಂತದಲ್ಲಿತ್ತು. ಯಾಕಂದ್ರೆ ನಾನು ನಿರ್ದೇಶಕನಾಗಿ ಬೆಳಗಿನ ಜಾವದವರೆಗೂ ಫಸ್ಟ್ ಕಾಪಿ ಆ ಕೆಲಸದಲ್ಲೇ ಇದ್ದೆ. ವ್ಯವಹಾರ ಏನಿದ್ರು ನಿರ್ಮಾಪಕರು ನೋಡ್ಕೊಂತಾರೆ, ಸಹ ನಿರ್ಮಾಪಕರು ನೋಡ್ಕೊಂತಾರೆ, ಕಾರ್ಯಕಾರಿ ನಿರ್ಮಾಪಕರು ನೋಡ್ಕೊಂತಾರೆ. ಸೊ ಇವ್ರಿಗೆ ವಿಭಾಗಕ್ಕೆ ಬಿಟ್ಟಿರ್ತೀನಿ. ಫೈನಲ್ ಹಂತಕ್ಕೆ ಬಂದಾಗ ಅದು SR ನೋ ಅನ್ನೋದನ್ನ ನಾನು ಜೊತೆಲಿ ನಿಂತು ಕಾಲ್ ತಗೊಂತೀನಿ. ಸೊ ಅದು ಒಂದು ಫೈನಲ್ ಆಗಿದೆ. ಕ್ಯಾಚ್ ಅಂಡ್ ವಾಚ್ ಅನ್ನೋ ಒಂದು OTT ಕಂಪನಿ ಈ ಸಿನಿಮಾದ OTT ರೈಟ್ಸ್ ನ ತಗೊಂಡಿದೆ. ಆ ಕಂಪ್ನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದು ಹೊಸ ಕಂಪ್ನಿ ಆದ್ರಿಂದ ಅದು ಕೂಡ ಸೂಪರ್ ಹಿಟ್ ಆಗಲಿ, ಅದು ಕೂಡ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಅದು ಪಡ್ಕೊಂಡ್ಲಿ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಕನ್ನಡದ ಚಿತ್ರರಂಗದಲ್ಲಿ ನೆಲೆಯೂರಿ ಇನ್ನೂ 500 ವರ್ಷ ಬದುಕಲಿ ಅಂತ ಕೇಳ್ಕೊಂತೀನಿ.
ಥ್ಯಾಂಕ್ ಯು.